ಹಾಯ್ ಹಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು ಬಿಗ್ ಬಾಸ್ ಕನ್ನಡ ಸೀಸನ್ 11 ಎಪಿಸೋಡ್ 47 ರಿವ್ಯೂಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಗುರು, ಈ ಎಪಿಸೋಡ್ ಶುರು ಆಗಿದ್ದು ಆ ಟಾಸ್ಕ್ ಅರ್ಧಕ್ಕೆ ನಿಂತಿತ್ತು, ಅಲ್ಲಿಂದನೇ ಶುರು ಆಯಿತು. ಇವಾಗ ಮಿಕ್ಕಿರ 3 ಜೋಡಿ ಹೋಗಿ ಅಲ್ಲಿ ಸ್ಟ್ಯಾಂಡ್ ಮೇಲೆ ನಿಲ್ಲಬೇಕು, ಇನ್ನು 3 ಜೋಡಿ ಅವ್ರನ್ನ ಡಿಸ್ಟರ್ಬ್ ಮಾಡಬೇಕು. ಆ ಡಿಸ್ಟರ್ಬ್ ಮಾಡುವಾಗ ಉಗ್ರ ಮಂಜು ಅವರಿಗೆ ಇಂಟೆನ್ಷನಲಿ ಆಗಿ ಸುರೇಶ್ ಅವರು ಆ ಸಗಣಿ ನೀರನ್ನ ಮುಕ್ಕು ಕೊಡೋದು ಅಂತ ನನಗೆ ಅನಿಸ್ತು ಗುರು. ಇಂಟೆನ್ಷನಲ್ ಆಗಿ ಹೊಡೆದಿದ್ದವರು. ಮತ್ತೆ ಚೈತ್ರ ಅವರು ತುಂಬ ಡಿಸ್ಟರ್ಬ್ ಆಗ್ತಿದ್ಲು, ಅವ್ರು ತುಂಬ ಫೌಲ್ ಆಗ್ತಿತ್ತು. ಬಿಗ್ ಬಾಸ್ ಅದನ್ನೇನಾದ್ರು ಕಟ್ ಮಾಡಿ ತೋರಿಸ್ದೋ ಇಲ್ವೋ ಗೊತ್ತಿಲ್ಲ ಅದು ನನಗೆ, ಬಟ್ ತುಂಬ ಡಿಸ್ಟರ್ಬ್ ಆಗ್ತಿದ್ದು ಚೈತ್ರ ಅವ್ರ ಟೀಮ್, ತುಂಬ ಫೌಲ್ ಆಗ್ತಿತ್ತು. ನಾನು ಅವ್ರು ಔಟ್ ಆಗ್ತಾರೇನೋ ಅಂದ್ಕೊಂಡೆ, ಬಟ್ ಔಟ್ ಆಗಿದ್ದು ಮಂಜು ಅವ್ರ ಟೀಮು. ಆ ಕಡೆ ಗೌತಮಿ ಮತ್ತು ಹನುಮಂತ್ ಅವ್ರ ಟೀಮು ಡಿಸ್ಟರ್ಬ್ ಆಗ್ತಿದ್ದು ಅಲ್ಲಿ ಇಲ್ಲಿ. ಅದಾದಮೇಲೆ ತ್ರಿವಿಕ್ರಮ್ ಅವ್ರು ಡಿಸಿಷನ್ ಅನೌನ್ಸ್ ಮಾಡ್ತಾರೆ, ಶಿಶಿರ್ ಅವ್ರ ಟೀಮ್ ವಿನ್ ಆಗಿದ್ದಾರೆ ಇದರಲ್ಲಿ. ಮತ್ತು ಡಿಸ್ಟರ್ಬ್ ಮಾಡೋದಲ್ಲಿ ಜಾಸ್ತಿ ಕರೆಕ್ಟಾಗಿ ಫೌಲ್ ಆಗ್ದಂಗೆ ಇನ್ವಾಲ್ವ್ ಆಗಿ ಡಿಸ್ಟರ್ಬ್ ಮಾಡಿದ್ದು ಧನರಾಜ್ ಅವ್ರ ಟೀಮ್ ತುಂಬ ಚೆನ್ನಾಗಿ ಡಿಸ್ಟರ್ಬ್ ಮಾಡಿದ್ದಾರೆ. ಜಾಸ್ತಿ ಕಾಟ ಕೊಟ್ಟಿರೋದು ಧನರಾಜ್ ಅವ್ರ ಟೀಮ್ ಅಂತಂದು ಅವರಿಗೂ ಪಾಯಿಂಟ್ಸ್ ಕೊಡ್ತಾರೆ. ಈ ಕಡೆ ಇವರಿಗೂ ಪಾಯಿಂಟ್ಸ್ ಬರುತ್ತೆ ಗೆದ್ದಿರೋರಿಗೆ. ಅಲ್ಲಿ ಆಮೇಲೆ ಜಗಳ ಶುರು ಆಗುತ್ತೆ. ಉಗ್ರ ಮಂಜು ಅವರು ನೀನು ಬೇಕಂತ ನನಗೆ ಹೊಡೆದೆ ಅಂತ ಅಂದು ಶುರು ಆಗುತ್ತೆ ಮುಖಕ್ಕೆ. ಇಲ್ಲ, ನಾನು ಕೈಗೆ ಹೊಡೆದಿದ್ದು ಅಂತ ಅಂದು ಗೋಲ್ಡ್ ಸುರೇಶ್ ಅವ್ರು ಶುರು ಮಾಡ್ತಾರೆ. ಆಮೇಲೆ ಆ ಜಗಳದಲ್ಲಿ ಗೌತಮಿ ಅವರು ಇನ್ವಾಲ್ವ್ ಆಗ್ತಾರೆ. ಜನರು ನೋಡ್ತಿರ್ತಾರೆ, ನೀವು ಎಲ್ಲೆಲ್ಲಿಗೆ ಹೊಡಿತಿದ್ದೀರಾ ಅಂತ ಅಂದು ಜಗಳ ಹಂಗೆ ಕಂಟಿನ್ಯೂ ಆಗುತ್ತೆ. ಅದಾದಮೇಲೆ ಅಲ್ಲಿಗೆ ಆ ಟಾಸ್ಕ್ ಮುಗಿಯುತ್ತೆ. ಆಮೇಲೆ ರಾತ್ರಿ ಗೌತಮಿ ಮತ್ತು ಹನುಮಂತ ಹಂಗೆ ಕಿಚನ್ ಕಡೆ ಹೋಗ್ತಾರೆ. ಅನ್ನ ಉಳಿದಿರುತ್ತೆ, ಇವರಿಗೆ ಹೊಟ್ಟೆ ಹಸಿತಿರುತ್ತೆ. ಒಂಚೂರು ಏನಾದರೂ ತಿನ್ನೋಣ, ಒಂಚೂರು ಖಾರ ಎಣ್ಣೆ ಹಾಕೊಂಡು ಅನ್ನಕ್ಕೆ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ ಇವ್ರು ಮಾತಾಡ್ಕೊಳ್ತಾರೆ. ಹಂಗಾದ್ರೂ ಒಂದ್ಸಲ ಕೇಳೋಣ ಗೋಲ್ಡ್ ಸುರೇಶ್ ಅವರಿಗೆ, ಅವರೇ ಅಲ್ಲ ಕಿಚನ್ ಡಿಪಾರ್ಟ್ಮೆಂಟ್ ಇವಾಗ ಉಸ್ತುವಾರಿ, ಅವ್ರನ್ನ ಕೇಳೋಣ ಅಂತ ಹೋಗ್ತಾರೆ. ಇಲ್ಲ, ನೀವು ಸ್ಟವ್ ಹಚ್ಬೇಡಿ ಹಂಗೆ ನೀವು, ಇಲ್ಲ ಆಲ್ರೆಡಿ ಎಲ್ಲರದು ಮುಗ್ದಿದೆ ಊಟ, ಮಿಕ್ಕಿರೋದಲ್ಲ ಅಲ್ವಾ ಮಾಡ್ಕೊಳ್ತಿರೋದು ಅಂತಂದು ಕೇಳ್ತಾರೆ. ಇಲ್ಲ, ನೀವು ಸ್ಟವ್ ಹಚ್ಚಿದ್ರೆ ಎಲ್ರಿಗೂ ಬೇಕಾಗುತ್ತೆ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ತ್ರಿವಿಕ್ರಮ್ ಅವರು ಸರಿ ಎಲ್ರಿಗೂ ಮಾಡಿಬಿಡಿ ಅನ್ನೋ ರೀತಿ ಅಂತಾರೆ. ಆಮೇಲೆ ಪ್ರತಿಯೊಂದಕ್ಕೂ ಇದು ಸ್ಟವ್ ಆನಿಗೂ ಕೇಳಬೇಕಲ್ಲ ಅಂತಂದು ಅವರಿಗೆ ಬೇಜಾರಾಗಿ ಅವ್ರು ಹೇಳ್ತಿರ್ತಾರೆ ಗೌತಮಿ ಅವರು. ಅಲ್ಲಿಗೆ ಆ ಡೇ ಎಂಡ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಶುರು ಆಗುತ್ತೆ. ನೆಕ್ಸ್ಟ್ ಡೇದಲ್ಲಿ ಸ್ಟಾರ್ಟಿಂಗಲ್ಲೇ ಬರೋದು ಧನರಾಜ್ ಅವರು ಟ್ರಿಮ್ ಮಾಡ್ಕೊಳ್ತಿರ್ತಾರೆ, ಅದು ಬರುತ್ತೆ. ಹನುಮಂತ್ ಅವರು ಟ್ರಿಮ್ ಮಾಡ್ತಿರ್ತಾರೆ ಕುತ್ಕೊಂಡು, ಅದು ಒಂಥರ ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ಟಾಸ್ಕ್ ಕೊಡ್ತಾರೆ. ಅಂದರೆ ಒಂದು ಬೋರ್ಡ್ ಇಟ್ಟಿರ್ತಾರೆ, ಆ ಬೋರ್ಡಲ್ಲಿ ಅವರ ಹೆಸರಿನ ಫಸ್ಟ್ ಲೆಟರ್ ಇಟ್ಟಿರ್ತಾರೆ. ಅಂದರೆ ಜೋಡಿ ಇಬ್ರದ್ದು ಇರುತ್ತೆ ಲೆಟ್ರು. ಅದನ್ನು ಆ ಕೆಸ್ರನ್ನ ತೊಗೊಂಬರ್ಬೇಕು. ಕೆಸ್ರಿರುತ್ತೆ, ಕೆಸ್ರನ್ನ ತೊಗೊಂಬಂದು ಅದನ್ನು ಬಾರ್ಡ್ರಿಗೆ ಕರೆಕ್ಟಾಗಿ ಹಾಕಿ ಬೋರ್ಡಿಗೆ, ಆಮೇಲೆ ಆ ಲೆಟ್ರಿಗೂ ಕರೆಕ್ಟಾಗಿ ಬಾರ್ಡ್ರಿಗೆ ಫಿಲ್ ಮಾಡಬೇಕು. ಲಾಸ್ಟಿಗೆ ಬಜರ್ ಹೊಡೆದಾಗ ಅದು ಯಾರ್ದು ಚೆನ್ನಾಗಿರಲ್ವೋ, ಅಂದರೆ ಕರೆಕ್ಟಾಗಿ ಆ ಲೆಟ್ರಿಗೆ ಇದು ಮಾಡಿರಲ್ವೋ, ಕೆಸ್ರನ್ನ ಮೆತ್ತಿರಲ್ವೋ, ಅವ್ರು ಔಟ್ ಆಗ್ತಾರೆ. ಅದರಲ್ಲಿ ಫಸ್ಟ್ ರೌಂಡಲ್ಲಿ ಔಟ್ ಆಗೋದು ಶಿಶಿರ್ ಅವ್ರ ಟೀಮು. ಶಿಶಿರು ಮತ್ತು ಚೈತ್ರ ಔಟ್ ಆಗ್ತಾರೆ. ಅವ್ರದ್ದು ಚೆನ್ನಾಗಿರಲ್ಲ, ಅಂದರೆ ಕರೆಕ್ಟಾಗಿ ಮೆತ್ತಿರಲ್ಲ, ಅಂದರೆ ಡಿಸ್ಟರ್ಬ್ ಆಗಿ ಸರಿಯಾಗಿ ಅಕ್ಷರಗಳು ಕಾಣ್ತಿರಲ್ಲ ಅಂತಂದು ಅವ್ರು ಔಟ್ ಆಗ್ತಾರೆ ಫಸ್ಟ್ ರೌಂಡಲ್ಲಿ. ಆಮೇಲೆ ಸೆಕೆಂಡ್ ರೌಂಡ್ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ 2 ಟೀಮ್ ಔಟ್ ಆಗಬೇಕು ಅಂತಂದು ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಅವಾಗ ಉಗ್ರ ಮಂಜು ಟೀಮು ಮತ್ತು ಗೋಲ್ಡ್ ಸುರೇಶ್ ಅವ್ರ ಟೀಮ್ ಔಟ್ ಆಗ್ತಾರೆ. ಆ್ಯಕ್ಚುಲಿ ಉಗ್ರ ಮಂಜು ಅವರು ತುಂಬ ಚೆನ್ನಾಗಿ ಆಡ್ತಿದ್ದೆ ಈ ಗೇಮಲ್ಲಿ, ಎಲ್ಲ ಟೀಮ್ನು ಡಿಸ್ಟರ್ಬ್ ಮಾಡ್ತಿದ್ದವರು. ಗೋಲ್ಡ್ ಸುರೇಶ್ ಅವರು ಸಹ ನೀನು ಬಂದು ಡಿಸ್ಟರ್ಬ್ ಮಾಡ್ತೀಯ ಅಂತಂದು ಅವರು ಹೋಗಿ ಡಿಸ್ಟರ್ಬ್ ಮಾಡಿ ಅವರು ಇಬ್ಬರು ಟೀಮೇ ಔಟ್ ಆಗ್ತಾರೆ ಸೆಕೆಂಡ್ ರೌಂಡಲ್ಲಿ. ಆಮೇಲೆ ಥರ್ಡ್ ರೌಂಡಲ್ಲಿ 3 ಟೀಮ್ ಉಳಿದಿರುತ್ತೆ. 3 ಟೀಮ್ ಉಳಿದಿರೋದ್ರಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಆದೇಶ ಬರುತ್ತೆ. ಅದೇನಂದರೆ ಆಲ್ರೆಡಿ ಔಟ್ ಆಗಿರೋ ಟೀಮ್ ಅಲ್ಲಿಂದ ಒಬ್ಬೊಬ್ರು ಬರ್ಬೋದು, ಬಂದು ಅವ್ರಿಗೆ ಇಷ್ಟ ಇರೋ ಟೀಮಿಗೆ ಅವ್ರು ಸಪೋರ್ಟ್ ಮಾಡ್ಬೋದು, ಬೇರೆ ಟೀಮಿಗೆ ಅವ್ರು ಡಿಸ್ಟರ್ಬ್ ಮಾಡ್ಬೋದು ಅಂತ ಅನೌನ್ಸ್ ಮಾಡ್ತಾರೆ. ಆವಾಗ ಮಂಜು ಮತ್ತು ಶಿಶಿರು, ಗೋಲ್ಡ್ ಸುರೇಶ್ ಮೂವರು ಬಂದು ಡಿಸ್ಟರ್ಬ್ ಮಾಡಕ್ಕೆ ಬರ್ತಾರೆ. ಉಗ್ರ ಮಂಜು ಅವರು ಗೌತಮಿ ಟೀಮ್ನ ಡಿಸ್ಟರ್ಬ್ ಮಾಡಲಿಲ್ಲ, ಮೋಕ್ಷಿತಾ ಟೀಮು ಮತ್ತು ಧರ್ಮ ಟೀಮ್ನ ಡಿಸ್ಟರ್ಬ್ ಮಾಡಿದ್ರು. ಆ ಟಾಸ್ಕ್ ಮುಗಿಯುತ್ತೆ. ಆ ಟಾಸ್ಕ್ ಮುಗಿದಾಗ ವಿನ್ ಆಗೋದು ಗೌತಮಿ ಅವ್ರ ಟೀಮು. ಯಾರು ಜಾಸ್ತಿ ಡಿಸ್ಟರ್ಬ್ ಮಾಡಿದ್ದಾರೆ ಅಂತಂದು ಅವರಿಗೂ ಕೊಡಬೇಕಾಗುತ್ತೆ, ಅನೌನ್ಸ್ ಮಾಡಬೇಕಾಗುತ್ತೆ. ಕ್ಯಾಪ್ಟನ್ ಅನೌನ್ಸ್ ಮಾಡಿದ್ದು ಶಿಶಿರ್ ಅವ್ರನ್ನ. ಶಿಶಿರ್ ಆ್ಯಕ್ಚುಲಿ ಎಲ್ಲ ಟೀಮ್ನು ಡಿಸ್ಟರ್ಬ್ ಮಾಡ್ಕೊಂಬಂದು, ಉಗ್ರ ಮಂಜು ಹಂಗೆ ಮಾಡಲಿಲ್ಲ. ಅವ್ರಿಗೆ ಬೇಕಾಗಿರೋ ಟೀಮ್ನ ಸೇವ್ ಮಾಡಿದ್ರು, ಇನ್ನು 2 ಟೀಮ್ನ ಡಿಸ್ಟರ್ಬ್ ಮಾಡೋದು. ಆ ಕಡೆ ಬಿಗ್ ಬಾಸ್ ಕಡೆಯಿಂದ ಬಂದಿದ್ದ ಆದೇಶನೂ ಅದೇ, ಓಕೆನಾ. ಆ್ಯಕ್ಚುಲಿ ಉಗ್ರ ಮಂಜು ಅವರು ಕೊಡಬೇಕಿತ್ತು. ಇವ್ರು ರೀಸನ್ ಕೊಡುವಾಗ ಏನಂತಾರೆ ಶಿಶಿರ್ ಅವರಿಗೆ, ಅವರೆಲ್ಲ ಟೀಮ್ನು ಡಿಸ್ಟರ್ಬ್ ಮಾಡ್ಕೊಂಬಂದು ಅದಕ್ಕೆ ಅವರಿಗೆ ಕೊಡ್ತಿದ್ದೀನಿ ಅಂತ ಅಂತಾರೆ. ರೀಸನ್ ಕರೆಕ್ಟಾಗಿರಲಿಲ್ಲ, ಬೇರೆ ಏನಾದರೂ ರೀಸನ್ ಕೊಡ್ಬೋದಿತ್ತು ಅಂತ ಆಮೇಲೆ ಮಾತು ಶುರು ಆಗುತ್ತೆ ಉಗ್ರ ಮಂಜು ಮತ್ತು ತ್ರಿವಿಕ್ರಮ್. ಆ್ಯಕ್ಚುಲಿ ಉಗ್ರ ಮಂಜು ಅವ್ರು ಕೇಳಿದ್ದು ಕರೆಕ್ಟ್ ಇತ್ತಲ್ಲಿ. ಯಾಕಂದರೆ ಬಿಗ್ ಬಾಸ್ ಕಡೆಯಿಂದ ಬಂದಿದ್ದ ಆದೇಶದಲ್ಲಿ ಅವ್ರು ಯಾರನ್ನಾದ್ರೂ ಒಂದು ಟೀಮ್ನ ಸೇವ್ ಮಾಡ್ಬೋದು, ಇನ್ನು 2 ಟೀಮ್ನ ಡಿಸ್ಟರ್ಬ್ ಮಾಡ್ಬೋದು ಅಂತ ಇದ್ದಿದ್ದು. ಅಲ್ಲಿ ಮಾಡಿದ್ದು ಕರೆಕ್ಟಾಗೆ ಮಾಡಿದ್ದು ಉಗ್ರ ಮಂಜು ಅವರು. ನೀವು ಆ ರೀಸನ್ ಕರೆಕ್ಟಾಗಿ ಕೊಡಲಿಲ್ಲ, ಬೇರೆ ರೀಸನ್ ನೀವೇನಾದ್ರು ಕೊಟ್ಟಿದ್ದೆ ನಾನು ಒಪ್ಕೊಳ್ತಿದ್ದೆ ಶಿಶಿರ್ ಅವ್ರದ್ದು ಅಂತ ಒಂದು ಸ್ವಲ್ಪ ಮಾತು ಆಗುತ್ತೆ.
ಅದಾದ್ಮೇಲೆ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರೆ, ಆ ಲಾಸ್ಟ್ ಟಾಸ್ಕ್ ಅಲ್ಲಿ ವಿನ್ ಆಗಿದ್ದು ಗೌತಮಿ ಅವ್ರ ಟೀಮಿಗೆ 150 ಪಾಯಿಂಟ್ ಬರುತ್ತೆ. ಅವ್ರಿಗೆ ಆಕ್ಚುಲಿ 1 ಪಾಯಿಂಟ್ ಇರಲ್ಲ ಬೋರ್ಡ್ ಅಲ್ಲಿ. ಆ ಟಾಸ್ಕ್ ಅಲ್ಲಿ ವಿನ್ ಆಗಿದ್ದಕ್ಕೆ ಅವರಿಗೆ 150 ಪಾಯಿಂಟ್ ಬರುತ್ತೆ. ಆಮೇಲೆ ಬಿಗ್ ಬಾಸ್ ಏನ್ ಮಾಡ್ತಾರೆ, ಪ್ರತಿಯೊಂದು ಜೋಡಿಯಲ್ಲೂ ಒಬ್ಬೊಬ್ರನ್ನ ಕರೆದು ಕೇಳ್ತಾರೆ, ನಿಮ್ಮ ಪಾರ್ಟ್ನರ್ ಓಕೆನಾ, ಇಲ್ಲ ಚೇಂಜ್ ಮಾಡ್ಕೊಳ್ತೀರಾ, ಟ್ರಂಪ್ ಕಾರ್ಡ್ ಯೂಸ್ ಮಾಡ್ಕೊಳ್ತೀರಾ. ಟ್ರಂಪ್ ಕಾರ್ಡ್ ಇವರೇ ಕ್ಯಾಪ್ಟನ್, ಅವ್ರು ನಿಮ್ಮ ಟೀಮಿಗೆ ಬಂದ್ರೆ 100 ಪಾಯಿಂಟ್ಸ್ ಡೈರೆಕ್ಟ್ ಆಗಿ ಬರುತ್ತೆ, ಯೂಸ್ ಮಾಡ್ಕೊಳ್ತೀರಾ ಅಂತ ಕೇಳ್ತಾರೆ. ಅದ್ರಲ್ಲಿ ಐಶ್ವರ್ಯ ಅವ್ರು ಒಬ್ರೆ ಇಲ್ಲ ನಾನು ಯೂಸ್ ಮಾಡ್ಕೊಳಲ್ಲ ಅಂದಿದ್ದು. ಇನ್ನೆಲ್ಲರೂ ನಮಗೆ ಟ್ರಂಪ್ ಕಾರ್ಡ್ ಬೇಕು ಅನ್ನೋ ತರನೇ ಚೂಸ್ ಮಾಡ್ತಾರೆ. ಬಿಗ್ ಬಾಸ್ ಕರೆದು ಕೇಳಿರೋದ್ರಲ್ಲಿ 4 ಜನ ನಮಗೆ ಟ್ರಂಪ್ ಕಾರ್ಡ್ ಬೇಕು ಅಂತ ಚೂಸ್ ಮಾಡ್ತಾರೆ. ಅಲ್ಲಿ ಚೈತ್ರ, ಭವ್ಯ, ಅನುಷಾ ಮತ್ತೆ ಗೌತಮಿ ನಮಗೆ ಟ್ರಂಪ್ ಕಾರ್ಡ್ ಬೇಕು ಅಂತ ಕೇಳಿರ್ತಾರೆ. ಆಮೇಲೆ ಬಿಗ್ ಬಾಸ್ ಅದನ್ನ ಯಾರ ಹತ್ರನೂ ಹೇಳ್ಬೇಡಿ ಅಂತ ಹೇಳಿರ್ತಾರೆ, ಅದನ್ನ ಯಾರಿಗೂ ಹೇಳಿರಲ್ಲ. ಆಮೇಲೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, 4 ಜನ ನಿಮ್ನ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದಾರೆ. ಆ 4 ಜನ ಹತ್ರನೂ ನೀವು ಫಸ್ಟ್ ಕೇಳಿ ಅವ್ರನ್ನ ಅಭಿಪ್ರಾಯ, ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ, ನಿಮಗೆ ಯಾರು ಬೇಕು, ಯಾವ ಟೀಮಿಗೆ ಹೋಗಿ ಸೇರ್ಕೊಂತೀರಾ, ಯಾರು ಜೋಡಿ ಆಗಕ್ಕೆ ಇಷ್ಟಪಡ್ತೀರಾ ಅಂತ ಬಿಗ್ ಬಾಸ್ ಕಡೆಯಿಂದ ಆದೇಶ ಬರುತ್ತೆ. ಇವ್ರು 4 ಜನನು ಹೋಗಿ ಅವ್ರವ್ರ ರೀಸನ್ ಹೇಳ್ತಾರೆ. ನನಗೆ ಯಾರ್ದು ಕರೆಕ್ಟ್ ಅನ್ಸ್ಲಿಲ್ಲ ಬಿಗ್ ಬಾಸ್, ಇವಾಗ ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಬಿಗ್ ಬಾಸ್ ನೀವು ಒಬ್ರನ್ನ ಚೂಸ್ ಮಾಡ್ಲೇಬೇಕು ಅಂತ ಅಂತಾರೆ. ಅದ್ರಲ್ಲಿ ತ್ರಿವಿಕ್ರಮ್, ಭವ್ಯ ಅವ್ರನ್ನ ಚೂಸ್ ಮಾಡ್ತಾರೆ. ಶಿಶಿರ್ ಅವರಿಗೆ ಕೋಪ ಬರುತ್ತೆ, ಯಾಕಂದ್ರೆ ಒಂದಿನ ಹಿಂದೆ ನಾಮಿನೇಷನ್ ಇಂದ ಸೇವ್ ಮಾಡಿರುತ್ತೆ ಚೈತ್ರ ಹೋಗಿ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ಕೊಂತಿದಾರಲ್ಲ, ದೈಹಿಕವಾಗಿ ಮಾನಸಿಕವಾಗಿ ಏನೇನೋ ರೀಸನ್ ಕೊಟ್ಟು, ಅದಕ್ಕೆ ಅವ್ರಿಗೆ ಕೋಪ ಬರುತ್ತೆ. ಏನ್ ಗುರು ಇವಳು ಹಿಂಗೆ ಆಕ್ಟಿಂಗ್ ಆಡ್ತಾಳೆ, ನಿನ್ನೆ ನಾಮಿನೇಷನ್ ಅಲ್ಲಿ ಹೆಂಗ್ ಸೇವ್ ಆಗ್ಬಿಟ್ಲು, ಈಗ ನನ್ನೇ ಬಿಡ್ತಿದ್ದಾಳಲ್ಲ ಅಂತ ಕೋಪ ಬರುತ್ತೆ. ಅದನ್ನ ಅವರು ಕೋಪ ಹೊರಗೆ ಹಾಕ್ತಿರ್ತಾರೆ. ಅಲ್ಲಿಗೆ ಆ ಎಪಿಸೋಡ್ ಎಂಡ್ ಆಗುತ್ತೆ. ಇವತ್ತಿನ ಎಪಿಸೋಡ್ ಅಲ್ಲಿ ಮತ್ತೆ ಆ ಜಗಳದ್ದೇ ಇಂದಾನೆ ಶುರು ಆಗೋದು. ಇಷ್ಟು ನಿನ್ನೆ ಎಪಿಸೋಡ್ ನ ರಿವ್ಯೂ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ.